ಸ್ವಲ್ಪ ಕೊಡಿಯಕ್ಕ ಸರಿಗೆ ಹಾಕ್ತೀರಾ ಕಡೆಗೆ ಹಾಕ್ತೀರಾ ನೆನಪತ್ತಾ ಹೋಗ್ರಿ ಸರ್ ಈಗಲೇ ಹಾಕಿ ಹಾಕಿ ಸ್ವಾಮಿ ಸ್ವಾಮಿ ಮಂಜುನಾಥ ಸ್ವಾಮಿ ಮಹಾಗಣಪತಿ ಸ್ವಾಮಿಲಿಂಗ ಮುತ್ತಿನ ಗುಡಿ ಕಮರ್ಸಲ್ಲಿಂಗ ಹೋಗೆಲ್ಲ ಕೊಡ್ಕ ಬರ್ಸಿ ಗಂಟೆ ಹೊಡಿತ ಯಾವ ಗಂಟೆ ಬರ ಬೇಡ ಬೇಡ ದೀಪ ಪ್ರಸಾದ ಹಿಡು ಗುಡ್ ಎಂತ ಕೊಂಡ್ಕೊಳ್ಳಿ ಗ್ರಾಮದೇವತೆ ಮಹಾಗಣಪತಿ ಮಂಜುನಾಥ ಸುಬ್ರಹ್ಮಣ್ಯ ಸಕ್ಕಲಿಂಗಮ್ಮ ಕುಟುಂಬ ತೆಗೆದುಕೊಳ್ತೇನೆ ಹುಸಿ ಆಗ್ಬೋದಲ್ಲ ಪರಗಾಸ್ತ ತೆಗೆದುಕೊಳ್ತೇನೆ ಹುಸಿ ಸುಗ್ರಾಮದೇವತೆ ಮಹಾಗಣಪತಿ ಮಂಜುನಾಥ ಸುಬ್ರಹ್ಮಣ್ಯ ಸಸ್ಯಗಳು ಮುದ್ರೆಗಳು ಕುಟುಂಬ ತಗೊಳ್ತೇನೆ ಹುಸಿ ಕುತ್ಕೊಳ್ತೇನೆ ಆಗ್ಬೋದಲ್ಲ ಕುತ್ಕ ಸ್ವಲ್ಪ ಕುತ್ಕ ಪರಗಾಚೆ ಹೇಳಿದ್ದಾರ ಕೂತ್ಕೊಳ್ತೀನಿ ಕೂತ್ಕೊಳ್ತೀನಿ ಎಲ್ಲ ತಗಣ್ಯ ನೀವು ತಗೊಂಡಿ ಅಲ್ಲ ಕುಟುಂಬ ಮಾಡಿಕೊಡುದು ಕೇಳ್ತೇನೆ ಕುಟುಂಬ ಅಲ್ಲ ಮತ್ತೆಂತ ಅಲ್ಲ ಇಲ್ಲಿ ಬಹಳ ಸಮಸ್ಯೆ ಇತ್ತು ಯಾರು ಕೆಟ್ಟದ್ ಮಾಡಿರೋ ಅಥವಾ ಒಳ್ಳೇದ್ ಮಾಡಿರೋ ಉದ್ಧಾರ ನಿಸ್ಕುಂದಿ ಹೋದಾಗ ಹೋಗ್ದೆ ಎಂತ ಮಾಡ್ರು ಕೈ ಕೊಡುದಿಲ್ಲ ಒಂದ್ ಒಳ್ಳೆತನ ಇಲ್ಲ ಒಬ್ರಿಗೂ ಒಂದ್ ಒಳ್ಳೆ ಮನ್ಸಿಲ್ಲ ಎಲ್ಲ ಕಚ್ಚಾಡಕರ ತರ ಮಾಡುದು ಕೊಟ್ಟಿನಲ್ಲ ಸಸ್ಯಗುಳಿ ಮುದ್ರೆಗುಳಿ ಗ್ರಾಮದೇವತೆ ಮಹಾಗಣಪತಿ ಅಕ್ಕಲಿಂಗಮ್ಮ ಅದೇ ಪ್ರಕಾರವಾಗಿ ನಂಬಿದ ಪಂಜುರ್ಲಿ ಹೆಸರಲ್ಲಿ ಮಾಡುವಂತ ಸೇವೆ ಕೊಡುವಂತ ಭೋಗ ಅಲ್ವಾ ಅದೇ ಪ್ರಕಾರ ಗ್ರಾಮದೇವತೆ ಮಹಾಗಣಪತಿ ಯಜಮಾನ ತೇಲಿಕೆ ಪ್ರಕಾರವಾಗಿ ನನ್ನ ಗತಿಗೆ ಅರ್ಪಿತ ಮಾಡಿಕೊಂಡಿದ್ದೇನೆ ಸ್ಥಳದಲ್ಲಿ ಸೇವೆ ಆಯ್ತು ಅಲ್ವನಾ ಹಾಗೆ ಪ್ರಕಾರವಾಗಿ ಸೇವಕನಲ್ಲೂ ಹೇಳಿದಂತ ವಿಚಾರ ನನಗೆ ಈ ರೀತಿ ತೊಂದರೆಗಳು ಉಂಟು ಅದೇ ಪ್ರಕಾರ ಒಂದು ಹುಸಿ ನನ್ನ ಬೀಣಲು ಕೊಡಬೇಕು ಅಂತ ಕೊಟ್ಟ ವಾಗ್ದಾನ ಏನು ಇವತ್ತು ದಿವಸಲ್ಲಿ ಕುಟುಂಬ ಸೇರಿ ಶಿಶು ಮಕ್ಕಳು ಸೇರಿ ಮಾಡಿದ್ದೀರಿ ಅಲ್ವಾ ಅದೇ ಪ್ರಕಾರ ಮುಂದೆ ಈ ಜಾಗದಲ್ಲಿ ತೊಂದರೆ ಉಂಟು ಅದೇ ಪ್ರಕಾರ ಯಾವ ಕೆಲಸಗಳೇ ಮಾಡಿದ್ರು ಕೂಡ ಒಂದಾಗಿ ಹೋಗುವಂತ ವಿಚಾರಗಳಿಲ್ಲ ಶಿಶು ಮಕ್ಕಳ ಮನಸ್ಸೆಲ್ಲ ಸರಿ ಇಲ್ಲ ರೀತಿಯಲ್ಲಿ ಕುಟುಂಬ ಹೇಳುವಂತ ವಿಚಾರ ಹಾಗೂ ಸಾಕುಂಟ ಜೋಡಿ ದೊಡ್ಡವರು ಒಂದು ಹಿಡಿಯ ಅದೇ ಪ್ರಕಾರವಾಗಿ ದೈವ ಸಹಾಯ ದೇವ್ರ ಸಹಾಯ ಯಾವ್ದು ದೇವ್ರದ್ದು ಯಾವ ತೊಂದ್ರೆ ಉಂಟಂದ್ರೆ ಅನ್ವಾಗ್ದನ ಕೊಡ್ಲಿಕ್ಕಿಲ್ಲ ನರರಿಂದ ಆದತ್ತ ತೊಂದ್ರೆ ಆಲೋಚನೆ ಆಯ್ತಾ ನಾ ಹೇಳಿದ್ದು ಅದೇ ಪ್ರಕಾರವಾಗಿ ಯಾವ ತೊಂದ್ರೆ ಆಗ್ಲಿಕ್ಕೆ ಜೀವಕ್ಕೆ ಹಾನಿ ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಗ್ರಾಮ ದೇವತೆ ಮಹಾಗಣಪತಿ ಹೇಳಿಕೆ ಪ್ರಕಾರವಾಗಿ ನೀರು ನಂಬಿದ ಪಂಜುರ್ಲಿ ನೂರದಗಳಿರುತ್ತೆ ಈ ಸ್ಥಳ ಕುಟುಂಬ ನಂಬಿದ ದೈವಗಳು ನಿನ್ನ ಕುಟುಂಬ ಇಲ್ಲಿರುವಂತದ್ದಲ್ಲ ಒಂದೇ ಆದ ಕುಟುಂಬ ಇರುವಂತ ವಿಚಾರ ಆ ದೈವ ಸಹಾಯ ಉಂಟು ಆದ್ರೆ ನರನಿಂದ ತೊಂದರೆ ಆದಂತ ವಿಚಾರ ನರ ಬಹಳ ಜನ ಹೇಳ್ಕೊಂಬರಿದ್ರು ನಮಗೆ ನೋಡು ಬಹಳ ಜನಿನ ಜಾಗ ತೀರ್ಮಾನ ಕೊಡ್ತೇನೆ ಅಲ್ಲ ಬಹಳ ಜನಿನ ಜಾಗೂ ಇತ್ತು ಹೇಗೆ ಒಬ್ಬಂದೇ ಎಷ್ಟೋ ಸ್ಥಳದ ಕಾಲದಲ್ಲಿ ಇಲ್ಲಿ ಬಂದು ಇಲ್ಲಿ ಜೋಡಿ ಹೌದಾ ಕೆಲವು ಕಾಲದಲ್ಲಿ ಬಂದು ಕೂತ್ಕೊಳ್ಳೋ ವಿಚಾರ ಅಲ್ಲ ಕುಟುಂಬ ಎಲ್ಲ ದೈವವನ್ನು ಹಿಂದೆ ಇಟ್ಟು ಮುಂದೆ ಇಟ್ಟು ನಂಟಸಿದ ದೈವವನ್ನು ಪೂರ್ತಿ ಮನಸ್ಸಲ್ಲಿ ಇಟ್ಟುಕೊಂಡು ಈ ಜಾಗದಲ್ಲಿ ಕೂತ್ಕೊಳ್ಳೋದೇ ವಿಚಾರ ಅಲ್ಲ ಕುಟುಂಬ
ನೋಡು ಅಲ್ಲ ನಾಗನಿಗೆ ಅದು ಒಳ್ಳೇದು. ಹೇಳ್ತೇನೆ ನಾನು- ಹೇಳ್ತೇನೆ ಅಲ್ಲ ಹೇಳ್ತೀನಿ. ಸರಿ ಸರಿ ಒಳ್ಳೆದುಂಟ. ಅದೇ ಪ್ರಕಾರವಾಗಿ ಕೆಲವರು ನಿಮ್ಮನ್ನು ಇಲ್ಲಿ ಬಿಡುಗಡೆ ಮಾಡೋಕೆಂಬ ವಿಚಾರ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಸಾಧ್ಯ ಆಗ್ಲಿಕ್ಕಿಲ್ಲ. ಧರ್ಮ ಪ್ರಕಾರವಾಗಿ ನೀನೊಮ್ಮೆ ತನ್ನ ಗಣಗಳ ಸ್ಥಳ ಮನೆ ದೈವವಾಗಿ ಪಂಜುರ್ಲಿ ಗೋಚರ ಆಯ್ತಾ. ಕುಟುಂಬ ಇರುವಂತ ನಂದಿಕೇಶ್ವರ ಸರ್ವಗಣಗಳ ದೈವಗಳಿರುವಂತ ವಿಚಾರ ಆ ರೀತಿ ಹೇಳಿಸ್ಬಿಡೋದು ಹಾಗೆ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಆದ್ರೆ ಕಷ್ಟ ನಷ್ಟ ಇರಬಹುದು ಕುಟುಂಬಕ್ಕೆ. ಅದೇ ಪ್ರಕಾರ ಫಲಪೇರುಗಳಲ್ಲಿ ನಷ್ಟ ಇರಬಹುದು. ಎಲ್ಲವೂ ಸರಿಪಡಿಸಿ ಕೊಡ್ತೀನಿ, ಭೀತಿ ಆಗುವಂತದ್ ಬೇಡ. ಸ್ಥಳಕ್ಕೆ ಹೋಗಿದ್ಯಾ? ಧರ್ಮಸ್ಥಳಕ್ಕೆ ಹೋಗಿದ್ಯಾ? ವ್ಯವಹಾರ ಮಾಡ್ರು ಏನು ಕೈಗೂಡುದಿಲ್ಲ ಯಾರು. 2-3 ವ್ಯವಹಾರ ಮಾಡ್ತಾ ಎಲ್ಲ ಹೋಯ್ತು, ಏನು ಒಳ್ಳೇದಿಲ್ಲ. ಸದೇ ಪ್ರಕಾಶಿಸಬಹುದಿದೆಯಾ ಅಂತ ನೀನು ಮಾಡುತ್ತ ಉದ್ಯೋಗ ತೊಂದರೆ ಉಂಟು ಅವರ ವಿಚಾರ ಅಲ್ವಾ. ನಿನಗೆ ಹೊಂದಿಯಾ ಅಂತ ಗಂಡು ಶಿಶು ಮಕ್ಕಳಿದ್ದಾರೆ, ಅವರು ಮಾಡುತ್ತ ಉದ್ಯೋಗ ತೊಂದರೆ ಉಂಟು ಎಂಬ ರೀತಿಯಲ್ಲಿ ಉಂಟು ಅಲ್ವಾ. ಬುದ್ಧಿ ಸರಿ ಇಲ್ಲ ಎಂಬ ರೀತಿಯಲ್ಲಿ ಉಂಟು ಅಲ್ವಾ ಅಲ್ವಾ. ಸರಿಪಡಿಸ್ಕೊಡ್ತೀನಿ. ಒಬ್ಬ ಮನೆಗೆ ಬರ್ಲ ಯಾರು? ತಮ್ಮ ಕಿರಿಮಗ. ಯಾಕೆ ಬರುದಿಲ್ಲ? ಬರುದಿಲ್ಲ. ಫೋನ್ ಮಾಡಿ ಇವತ್ತು ಬತ್ತಿ ನಾಳೆ ಬತ್ತಿ ಇವತ್ತು ಬತ್ತಿ ನಾಳೆ ಬತ್ತಿ. ತಂದೆ ತಾಯಿನೂ ಮಾತಾಡ್ಲಿಕ್ಕೆ ಬರುದಿಲ್ಲ ಅಲ್ವಾ. ಮಾತಾಡ್ತಾರೆ, ಬರುದಿಲ್ಲ. ಏನಂತ ಗೊತ್ತಾಗ್ತಿಲ್ಲ, ಏನ್ ವಿಚಾರ ಏನು ಬರ್ತಿಲ್ಲ. ಏನ್ ಮಂಜುನಾಥ ಮಹಾಗಣಪತಿ ಗ್ರಾಮ ದೇವತಿ ನಂದಿಕೇಶ್ವರ ಇದು ಜೋಡಿತ್ತು. ಇನ್ನೊಬ್ರಿಗೂ ಒಂದ್ ಹೆಣ್ಣಿನ ಉಂಡಿ ಆತಿಲ್ಲ. ಎಲ್ ಕೇಳ್ರು ಆಯ್ತು, ವರ್ಷ ಆಯ್ತು, ಎಲ್ ಕೇಳ್ರು ಆತಿಲ್ಲ. ಬಂದ್ರು ಒಂದರ ಹಿಂದಕ್ಕೆ ಮಾತ್ರ. ಅದೆಲ್ಲ ನೋಡುವ ಕಾಲ ಬರ್ತದೆ, ಸರಿ ಮಾಡೋದು ತೋರಿಸ್ತೇನೆ. ಆಗ ಈಗ ಇದ್ದಂತ ವಿಚಾರದಲ್ಲಿ ಸ್ಥಳದಿಂದ ಫಲಕ ತಂದಿದ್ಯಾ? ಹೌದು. ಧರ್ಮಸ್ಥಳ ಫಲ ತಂದಿದ್ಯಾ? ಹೌದು. ಕಟ್ಟಿದ್ದುಂಟ? ಕಟ್ಟಿ. ಆಯ್ತು. ಅದೇ ಪ್ರಕಾರ ಯಾವ್ದಿದ್ರು ಕೂಡ ನರರಿಂದ ಅಂತ ಭೀತಿಯನ್ನು ಬಿಡಬೇಕು ಎಂಬ ವಿಚಾರದಲ್ಲಿ ನಾನು ಸಹಾಯ ಕೊಡ್ತಾ ಇದ್ದೇನೆ ನೋಡಿ. 3 ಕೋಡಿ ಉಂಟಾಗೈತೆ. ಅಲ್ಲ ಈ ನಾಗನ್ನ ಸ್ವಲ್ಪ ಮೇಲ ಹಾಕಂಗಿತ್ತು ನಾನು ಮಂದಿ. ನಾಗಸ್ಥಾನಿಗೆ 8 ಕುಟುಂಬ ಕೆಳಗಡೆ ಮಾಡಿ ಎಷ್ಟು ಸಮಯ ಆಯ್ತು? ಮಾಡಿಲ್ಲ ಮಾಡ್ಲ ಅಲ್ಲ ನಾವು ಮಾಡಿಲ್ಲ. ಹಿಂದೆ ಇದ್ದಂತ ವಿಚಾರ ಅದು ನಂಬಿದವರು ಯಾರು? ಯಾರು ಅಂದಳಿ ನಮಗೆ ಅಲಿ ಇಲ್ಲ. ನಿನ್ನ ಬೀಡಿನವರು ಎಲ್ಲರೂ ನೀನು ಎಲ್ಲ ಒಂದು ಅವ್ರು ಯಾರು ಬರುದಿಲ್ಲ, ನೀವು ಮಾತ್ರ ಬರುವಂತ ಗೋಚರ. ಈ ಅಡಿಗೆ ಸಂಬಂಧಪಟ್ಟ ವಿಚಾರ, ಆಚೆ ಅಲ್ಲ. ಆದ್ರೆ ನೀನು ಮನಸ್ಸು ಮಾಡಿದ್ರೆ ಒಟ್ಟಿಗೆ ಆಗಿದ್ದುಂಟ, ಎಲ್ಲಾದ್ರೂ ಅದ್ ಮಾಡ್ಬೇಕಂತ ಒಟ್ಟಿಗೆ ಆಗಿದ್ದುಂಟ? ಅದನ್ನ ನಂಬಿದವರು ಇದ್ದಾರೆ, ಅದನ್ನ ನಂಬಿದವರು ಇದ್ದಾರೆ. ಎಷ್ಟೋ ದೂರ ಇದ್ದಾರೆ, ಎಷ್ಟೋ ದೂರ ಇದ್ದಾರೆ. ಆದ್ರೆ ನೀವು ಮನಸ್ಸು ಕೊಡ್ಬೇಕು ಅಂತ ಹೇಳುವಂತ ವಿಚಾರ ಅಲ್ಲ ಕುಟುಂಬ. ನಾಗದೇವತಿ ಸುಬ್ರಹ್ಮಣ್ಯ ಮಂಜುನಾಥ ಸ್ವಾಮಿ ಮಹಾಗಣಪತಿ ಗ್ರಾಮ ದೇವತಿ ಅಲ್ಲ ಅವ್ರಿಗೆ ಮನ್ಸು ಈಗ ವಾಗ್ದಾನ ಕೊಡ್ತೇನೆ, ಮನಸ್ಸು ಕೊಡ್ತೇನೆ, ಗೋಚರ ಆಯ್ತಲ್ಲ. ಮಾಡ್ತೇನೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ಸುಬ್ರಹ್ಮಣ್ಯಕ್ಕೆ 10 ವರವನ್ನು ಕಟ್ಟಿಕೊಳ್ಳಿ. ಇವತ್ತು ದಿವಸಲ್ಲಿ ಸುಬ್ರಹ್ಮಣ್ಯಕ್ಕೆ 10 ವರವನ್ನು ಕಟ್ಟಿ ಇಟ್ಟುಕೊಳ್ಳಿ. ಭಂಡಾರ ಉಂಟಲ್ಲ, 10 ವರಕ್ಕೆ ಎಷ್ಟು ಎಣಿಕೆ ಅಂತ ಸ್ಕೊಳ್ಳಿ ಅಂತ ಕೇಳ್ಕೊಳ್ಳಿ. ಎಷ್ಟಾದ್ರು ಹೆಚ್ಚಾದ್ರೂ ಒಡ್ಡಿಲ್ಲ, ಕಮ್ಮಿ ಆಗ್ಲಿಕ್ಕೆ ಆಗ 10 ವರ ಗೋಚರ ಆಯ್ತಲ್ಲ. ಅದೇ ಪ್ರಕಾರ ಅಲ್ಲಿ ಏನು ತೊಂದರೆ ಉಂಟಂತ ನಾನು ವಾಗ್ದಾನ ಕೊಡ್ಲಿಕ್ಕಿಲ್ಲ. ಆದ್ರೆ ಹಿಂದೆ ಇದ್ದಂತ ಜಾಗ ಅದನ್ನು ಬದಲಾಯಿಸಬೇಕು ಅಂತ ನಿಮ್ಮ ಮನಸ್ಸು ಉಂಟಲ್ವಾ. ಆದ್ರೆ ನಂಬಿದವರು ಇದ್ದಾರೆ, ಅದಕ್ಕೆ ಗೋಚರ ಆಯ್ತಲ್ಲ. ಅದಕ್ಕೆ ಅವರಿಗೂ ಕೂಡ ಎಲ್ಲಿ ಏನಂತ ಸಿಕ್ಕುವುದಿಲ್ಲ, ಈಗ ಸಿಕ್ಲಿಲ್ಲ, ಗೋಚರ ಇಲ್ಲ. ಆದ್ರೆ ನೀನು ಮಾಡ್ಬೇಕು ಮನಸ್ಸನ್ನು ಇಟ್ಟಿದ್ದೀನಿ, ಗೋಚರ ಆಯ್ತಲ್ಲ. ಸುಬ್ರಹ್ಮಣ್ಯಕ್ಕೆ ಕಾಣಿಕೆಯನ್ನು ಕಟ್ಟಿ 1 ಕಾಲ 2 ಕಾಲ ಸ್ವಾಮಿ ಮನಿಗೆ ನಾವು 3 ಕಡಿಯರ ಅಲ್ಲ 7 ಕಡಿಯರ ಅವ್ರ ಮುಖ ಮಂಟಪ ಮಾಡಿಕೆ ಹಾಕಂದ್ರೆ ಹೇಳದ್ ನಮ್ಮ ಸ್ಥಳಕ್ಕೆ ಅಲ್ವಾ, ನಮ್ಮ ಸ್ಥಳಕ್ಕೆ ಅಲ್ವಾ. ಅಲ್ಲ ಕೇಳ್ಕಂದಳಿ ಬೇಡ ಅಂದೇಳಿ ಗಿರಸ್ಕಂಡ ಕೇಳಲಿಕ್ಕೆ ಪ್ರಥಮ ನಾನು ಸ್ವಾಮಿ ಉಂಟಾದಾಗ ಪ್ರಥಮ ಸೇವೆ ನೀನಿಲ್ಲ ಕುಟುಂಬ, ನೀನಿಲ್ಲ ಇಲ್ಲ ಸ್ಥಳಕ್ಕೆ ಹೋಗಿದೆ ಅಲ್ವಾ. ಆದ್ರೂ ಅಲ್ಲಿ ಆ ವಿಚಾರ ಅಲ್ಲಿ ಕೇಳಿದ್ದಿಲ್ಲ. ಕೇಳಿದ್ರು ಅದಕ್ಕೆ ನೀವೆಲ್ಲ ಮಾತಾಡ್ಕೊಂಡೆ ಅಂತ ಹೇಳಿದುಂಟು. ಕೇಳಿದಿಲ್ಲ ಅಂತ ಹೇಳಿದಿರ್ಬೋದು, ನಿಮ್ಮ ಮಕ್ಕಳ ಕುಟುಂಬ ಹೇಳಿದಿರ್ಬೋದು. ಆದ್ರೆ ನೀವೆಲ್ಲ ಮಾತಾಡಿಕೊಂಡು ಪುನಃ ಅದನ್ನು ಒಪ್ಪಿಸುವ ಮುಂಚಿತವಾಗಿ ಮಾಡ್ಲಿಕ್ಕೆ ಉದ್ದೇಶ ಮುಂಚಿತವಾಗಿ ಮಾಡ್ಕೊಂಡು ಹೇಳಿದ್ದೇವೆ. ಅವರ ತಾಯಿ ಮಕ್ಕಳಿಗೆ 3 ಜನಿಗೂ ಬರ್ದು ಹಾಕಿದ್ ಬೀಡಿನ ವಿಚಾರ, ಮನೆತನದ ವಿಚಾರ. 3 ಜನಿಗೆ ಬರ್ದು ಹಾಕಿ ಅದನ್ನ ಏನ್ ಮಾಡಿದೆ ಕೇಂದ್ರೆ ತಮ್ಮನ್ ಕೇಳ್ಕೊಂಡ್ರೆ ಅವ ನನ್ಗದಲ್ಲ ಅಲ್ಲಿ ಗೊತ್ತಿಲ್ಲ ಅಂತ.
ಅಲ್ಲ ಇವರಿಗೆ 61 ಜಾಗ ಬರ್ದಾಕಿ. ಆಯ್ತು ಹೇಳು. ಆ ವಿಚಾರವನ್ನು ಮುಂದೆ ಹಿಂದೆ ಹೇಳುವಂತ ಮಾರ್ಗ ತೋರಿಸ್ಕೊಳ್ತೇನೆ. ಕುಟುಂಬ ಎಲ್ಲದಾಗುವಂತ ನಿಮ್ಮಲ್ಲಿ ಆದಂತ ವಿಚಾರ ಉಂಟಲ್ಲ ಒಮ್ಮತ, ಮುಂದೆ ಆಗುವಂತ ವಿಚಾರಕ್ಕೆ ನಾನು ಎಂತ ವಾಗ್ದಾನ ಕೊಡ್ತೇನೆ. ಆ ಒಪ್ಪಿಸುವ ವಿಜಯ ಹಾಗೆ ನನಗೆ ಸ್ವಾಮಿಗೆಲ್ಲ ಸ್ಥಳಕ್ಕೆ ಸ್ವಾಮಿಗೆ ಒಪ್ಪಿಸುವ ಬೆಳ್ಳಿಯ ವಿಚಾರಗಳು ಹಾಗೆ ಎಲ್ಲ ಮಾತಾಡ್ಕೊಂಡು ಅಲ್ಲಿ ಒಪ್ಪಿಸುವಾಗ ಸ್ವಾಮಿ ಉಂಟು ಮಾಡ್ಕೊಳ್ಬೇಕು. ಅವ್ರ ಹತ್ರ ಹೇಳು, ಕುಟುಂಬ ಹತ್ರ ಹೇಳು, ಗೋಚರ ಆಯ್ತಲ್ಲ. ಅಲ್ಲಿ ಆಗುದಾಲ ಬಂದಿರ್ಬೋದು, ಆದ್ರೆ ಯಾಕೆಂದ್ರೆ ಹಿಡ್ದಿಂದವರಿಗೆ ನಾನು ನೀನೆ ಸೇವೆ ಮಾಡಿದಂತ ವಿಚಾರ ಸ್ವಾಮಿಗೆ ಅಳಿದು ಹೋಗಿದ್ದಾನೆ ಆತ ಅಲ್ವಾ, ಹಿರಿಯವ ಅಲ್ವಾ, ಅಥವಾ ನೀನೇ ಹಿರಿಯಲ್ಲ ಗೊತ್ತಿಲ್ಲ, ಆದ್ರೆ ನಂಬಿದ್ದಾನೆ ಆತ. ಅವನ ಮುಂಭಾಗದಲ್ಲಿ ನೀನು ಹೋಗಿ ಅವನ ಒಟ್ಟಿಗೆ ಬಂದು ಪೂಜೆ ಪುರಸ ಸ್ವಾಮಿಯಿಂದ ಮಾಡ್ತಾ ಇದ್ದೆ ಅಲ್ವಾ. ಹೇಳಿ ನಾನು ಮುಂದೆ ಕೂಡ ಹಾಗೆ ಒಪ್ಪಂತೆ ಸ್ವಾಮಿಗೆ ಒಪ್ಪಿಸುವಂತಿದ್ರೆ ಅಲ್ಲ ಅಂತ ಸ್ವಾಮಿ ಒಪ್ಲಿಕ್ಕಿಲ್ಲ, ತಕೊಳ್ತಾನೆ. ಒಂದಾಗಿ ಮಾತನಾಡಿಕೊಂಡು ಗೋಚರ ಆಯ್ತಲ್ಲ, ಆ ವಿಚಾರ ಹಿಂದಿನ ವಾಗ್ದಾನ ಕೊಡ್ತೀನಿ. ತಾಯಿ ಹೆಸರು ಹಾಚ್ಕೊಂಡಿದಿ. ಆಯ್ತಾಯ್ತು, ಒಳ್ಳೇದು ಒಳ್ಳೇದು. ಈಗ ಇಲ್ಲೇ ವಿಚಾರ ಅದೇ ಪ್ರಕಾರವಾಗಿ ಸುಬ್ರಹ್ಮಣ್ಯ ಕಾಣಿಕೆಯನ್ನು ಕೊಟ್ಟು ಯಾವುದು ಅಲ್ಲ ಅದೇ ವಿಚಾರ. ಇದೊಂದು ಏನು ಏನು ಅವರಿಗೆ 2-3 ಗದ್ದಿನ ಬಿಟ್ಟಿತ್ತು. ಬೊಬ್ಬರಿ ಸ್ವಾಮಿ ಸಾಮಿ ಸರಿ ಉಂಟಲ್ಲ ಕುಟುಂಬ ಆಚೆ ಅಲ್ವಾ, ಸರಿ ಬೊಬ್ಬರಿನ ಅವ್ರು ಕ್ಯಾಪೌಟ್ ಮನೆಯವ್ರು ಕೊಟ್ಟಿರ, ನಾವು ಈ ಅರ್ಥನ ಸತ್ತಿ ಕೊಟ್ಟಿದ್ವಿ. ಕಾಯಿ ಹಣ್ಣು ಕಾಯಿ ಕಾಣುವಂತ ವಿಚಾರಕ್ಕೆ ನೀವು ನಡೆಸ್ತಾ ಇದ್ರಿ ಕಾಲ ಕಾಲಕ್ಕೆ, ಆಯ್ತು ಅಲ್ಲ. ಅದರಿಂದ ಒಬ್ಬರಿಗೆ ಯಾವ ತೊಂದರೆ ಆಗ್ಲಿಕ್ಕಿಲ್ಲ, ಗೋಚರ ಆಯ್ತಲ್ಲ. ನಾಗ ಸಾಡಿದ ತೊಂದರೆ ಉಂಟಂತ ನಾನು ಎಣಿಸುವಂತದ್ದಲ್ಲ. ಈಗ ಪ್ರತ್ಯೇಕ ಅಂದ್ರೆ ಎತ್ತರದಲ್ಲಿ ಹಾಕ್ಬೇಕು ನಿಮ್ಮ ಮನಸ್ಸು ಅಲ್ವಾ, ಅದಕ್ಕೆ ಸಮಯ ಸಂದರ್ಭ ಉಂಟು, 2 ಕಾಲ ಬೇಕು. ಗೋಚರ ಆಯ್ತಾ, ಸುಬ್ರಹ್ಮಣ್ಯ ಕಾಣಿಕೆಯನ್ನು ಕಟ್ಟಿಕೊಳ್ಳಿ, ಫಲ ಪರಿಗಳೆಲ್ಲ ಸಿಗ್ತದೆ. ಭೀತಿ ಆಗುವಂತದ್ ಬೇಡ, ಎಲ್ಲರೂ ಒಂದು ಆಯ್ತು. ನಿಮ್ಮ ಮನಸ್ಸನ್ನು ಒಂದು ಮಾಡ್ತೇನೆ, ಭೀತಿ ಆಗುವಂತದ್ ಬೇಡ. ಮನ್ನ ಸ್ಥಳಕ್ಕೂ ಕೂಡ ಹಾಗೆ ಗೋಚರ ಆಯ್ತಾ. ಅಲ್ಲ ಇವ್ರಿ ಅಂತ ಗೀತಾಪತಿ ಮಾಡುವುದಿಲ್ಲ, ಮಕ್ಕಳಕ್ಕೆ ಕುಟುಂಬದರದ್ದೇ ಕೇಣಕ ಆಗ್ಲಿ, ಅದನ್ನ ಬಿಡುಕತ್ತ ಕೇಳು, ಎಲ್ಲದೂ ಹೇಳ್ತೇನೆ, ವಾಗ್ದಾನ ಕೇಳು, ಸರಿಪಡ್ತೇನೆ. ಭೀತಿ ಆಗ್ಬೇಡ. ಕುಟುಂಬ ವಿಚಾರದಲ್ಲಿ ಅದೇ ಪ್ರಕಾರವಾಗಿ ದೇವರ ಮಗವನ್ ಬರುದಿಲ್ಲ ಆ ವಿಚಾರ ಕುಟುಂಬದ ದೇವರ ಹತ್ರ ಹೇಳಿದೀವಿ, ಕೊಡ್ತೇನೆ ಅಂತ ಹೇಳಿದ್ದೆ. ಮೊನ್ನೆ ಹೋಗಿದಾಗ ಲುಕ್ ಮಾಡ್ಕೊಂಡಿದ್ರೆ ಅರವಣಿಗೆ ಹೋದಾಗ ಕೇಳಿ ತಿಳಿಸಿದ್ದೇವೆ. ಈಗ ಆತ ಮನಸ್ಸು ಬೇಜಾರಿಯಾಗಿ ಹೋಗಿದಂತ ವಿಚಾರಗಳಲ್ಲ. ಇಲ್ಲೇನಾದ್ರೂ ತಂದೆ ತಾಯಿ ಒಂದು ಬಳಗ ನಿಮ್ಮಲ್ಲಿ ಇಲ್ಲ ಅಲ್ಲ, ಫೋನ್ ಮಾಡ್ತಾರೆ, ಮಾತುಕತೆ ಇದೆ, ಬರುವುದಿಲ್ಲ, ನಾಳೆ ಬರ್ತೀನಿ ದಿನ. ನಾಳೆ 4 ವರ್ಷದಿಂದನೂ ಇದೆ. 3.5 ವರ್ಷ ಆಯ್ತು ಮನೆಗೆ ಬಾರ್ದೆ. ಜೋಡಿ ನಿಮ್ಮ ಮನೆತನದಿಂದ ಏನಾದ್ರು ಅವನಿಗೆ ಚಂಚಲ ಉಂಟಾ? ನಿನ್ನ ಬೇಡಿನಿಂದ ಅಲ್ಲಿ ಹೋಗ್ತಾನಾ? ಇಲ್ಲ ನಾವು ಮನೆ ಮಾಡಿ ಕೊಟ್ಟಿರಲ್ಲ ನಮ್ಮ. ಅಲ್ಲ, ನಿಮ್ಮ ಸಂಬಂಧಪಟ್ಟವ್ರು ಮಾವ ಹೀಗೆ ಹಿರಿಯವರೆಲ್ಲ ಇಲ್ವಾ? ಅಲ್ಲಿ ಹೋಗ್ತಾನಾ? ಬೇಡಿ ಹೋಗ್ತಾನಾ? ಊರಿಗೆ ಬರ್ಲೆ, ಸ್ಥಳಕ್ಕೆ ಬರುದಿಲ್ಲ, ಇಲ್ಲಿ ಊರಿಗೆ ಬರುದಿಲ್ಲ. ಮನ್ಸಿಗೆ ಒಂಥರ ಬೇಜಾರು ಅಂದ್ರೆ ಅಥವಾ ಕಿರಿಯವನ ಕಿರಿಸಿದ ಮಗನ. ಆದ್ರೆ ವ್ಯವಹಾರ ಮಾಡ್ತಾ ಇದ್ದಾನ ಅಲ್ಲಿ, ಅಂದ್ರೆ ಹಾಳು ಮಾಡುದಿಲ್ಲ, ಬೇರೆಯವ್ರ ಜೊತೆ ಇರುದು. ಮದುವೆ ಆಯ್ತಾ, ಹಾಂಗ್ ಮಾಡ್ಕೊಂಡಿದೆ ಹಿಂಗ್ ಮಾಡ್ಕೊಂಡಿದೆ ಅಂತ. ಅದು ಒಂದು ಒಳ್ಳೇದು ಗೊತ್ತಿಲ್ಲ, ನಾವು ಕಣ್ಣಾರ ನೋಡಿಲ್ಲ. ಅದೇ ಸ್ವಲ್ಪ ವ್ಯತ್ಯಾಸ ಆದಂತ ವಿಚಾರ ಉಂಟು. ಅದೇ ಗೋಚರ ಆಯ್ತಾ. ನಾನು ಆಲೋಚನೆ ಮಾಡಿ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಕುಳುಕಿಸಿ ತಿಳಿದು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. 3 ಮುಕ್ಕಾಲುಗಳ ವಿಜ್ಞಾತಿ ಹೇಳಿಕೆ ಪ್ರಕಾರವಾಗಿ ಗ್ರಾಮ ದೇವತೆ ವಾಗಣಪತಿ ಅಕ್ಕಲಿಂಗವನ ಅನುಮತಿ ಪ್ರಕಾರವಾಗಿ ಅವ ಸೆರೆಯಲ್ಲಿ ಸಿಕ್ಕಿದ್ದಾನೆ. ಗೋಚರಿತ ನಾ ಹೇಳಿದ್ದು, ಸೆರೆಯಲ್ಲಿ ಸಿಕ್ಕಿದ್ದಾನೆ. ಸಿಕ್ಕಿದ ಮೇಲೆ ತಪ್ಪಲಿಕ್ಕೆ ಉಪಾಯ ಇಲ್ಲ. ಆ ರೀತಿಯಲ್ಲಿ ಉಂಟು. ಮನೆಗೆ ಬೀಡಿಗೆ ಬಂದರೆ ಪ್ರತಿಯೊಂದು ವಿಚಾರ ನಾನು ಹೇಳ್ಬೇಕು ಎಂಬ ವಿಚಾರದಲ್ಲಿ ಆತ ದೂರದಲ್ಲಿದ್ದಾನೆ. ಮತ್ತೆ ಬೇರೆ ಬೇಸರ ಉಂಟಂತ ನಾನು ವಾಗ್ದಾನ ಕೊಡ್ಲಿಕ್ಕಿಲ್ಲ. ದೈವ ಸಾಯಿ ಒಳ್ಳೆ ತಿಳಿ ಉಂಟು ಅವನಿಗೆ. ಗೋಚರ ಆಯ್ತಲ್ಲ. ತಾಲಿ ಕೂದ್ಲ ಬಿಟ್ಟಿದ ಸ್ಥಳಕ್ಕೆ ಹೋಗಿ ಕಟ್ ಮಾಡ್ಕೊಬ ಮಾರೇ ಅಂದಿದಿ. ಮಾಡ್ಕೊಂಡಿದ್ದಾನ? ಅದೇ ನಾನು ಹೇಳುದು, ಆತ ಸೆರೆಯಲ್ಲಿ ಸಿಕ್ಕಿದ್ದಾನೆ. ಬಿಡುವುದಿಲ್ಲ ಅನ್ನೋದು ಕೇಳ್ರೆ ನಮ್ಮದು ಮಾತಾಡ್ರೆ ಜಗಳ, ಎಲ್ಲದಕ್ಕೂ ಲಡಾಯಿ, ಕಂಡಬಟ್ಟಿ ಲಡಾಯಿ, ಮಾತಿಗೂ ಜಗಳ. ಆಯ್ತು, ನೋಡುವ, ಸರಿಪಡಿಸ್ತೇವೆ. ಗೋಚರ ಆಯ್ತಲ್ಲ. ಕುಟುಂಬ ಹೆಸರು ಹೇಳಿ, ನಂದಿಕೇಶ್ವರ ಹೆಸರು ಹೇಳಿ, ಮಂಜಾಸ್ವಾಮಿ ಹೆಸರು ಹೇಳಿ. ಈಗ ಕಾಣಿಕೆ ಸುಬ್ರಹ್ಮಣ್ಯ ಕಾಣಿಕೆ ವಿಚಾರ ಹೇಳಿದ್ನಲ್ಲ, ತಾಯಿ ಅವನ ಹೆಸರಿನಲ್ಲಿ ನಂಬಿದ ನಂದಿಕೇಶ್ವರ ಹೆಸರು ಹೇಳಿ,
ಧರ್ಮಸ್ಥಳಕ್ಕೆ ಸ್ವಲ್ಪ ಕಾಣಿಕೆಯನ್ನು ಸಂಧ್ಯಾ ಕಾಲದಲ್ಲಿ ಕಟ್ಟಿಕೊಳ್ಳಿ. ಸ್ವಲ್ಪ ಚಿಲ್ಲರೆ ಎಷ್ಟಾದ್ರೂ ಕೊಟ್ಟಿಲ್ಲ ಮನಸ್ಸಿದ್ದು ಅವನ ಹೆಸರಲ್ಲಿ ಕಟ್ಟಬೇಕು. ಅವನ ಸರಿಯಾಗಬೇಕು, ಆತನ ಮನಸ್ಸು ಸರಿಯಾಗಬೇಕು. ಯಾವ ಸೆರೆಯಲ್ಲಿ ಅವ ಇದ್ರು ಕೂಡ ಅದಕ್ಕೆ ಮುಂದೆ ಏನಂತ ಆ ವಿಚಾರ ಮತ್ತೆ ತೀರ್ಮಾನ ಆಗುವಂತ ನಾವು ಹೇಳದಿತ್ತು ಅವ ಸರಿಯಾಗಿ ಬರಬೇಕು, ಅವನ ಮನಸ್ಸು ಕೊಡಬೇಕು. ನಂದಿಕೇಶ್ವರನ ಮೊರೆಯಾಗಿ ಇಟ್ಟು ಮಂಜಾಂತೆ ಕಾಣಿಕೆಯನ್ನು ಕೊಟ್ಟು ಕುಟುಂಬ ಗೋಚರ ಆಯ್ತಲ್ಲ. ಮನೆದೇವ್ರು ಅದೇ ಪ್ರಕಾರವಾಗಿ ನಾ ಸೆರಿಗೆ ತಂದು ಹಾಕುವಂತ ವಿಚಾರಕ್ಕೆ ಮಂಜಾಂತ ಹಸ್ತಪಾದ ಹಿಡಿದು ನಮಗೆ ನಂದಿ ಇದ್ದು ಗ್ರಾಮ ದೇವತೆ ನಂಟಸಿ ಸಂಬಂಧಪಟ್ಟ 157 ಸ್ಥಳ ನಾನು ಇದ್ದೇನೆ, ಸರಿಪಡಿಸ್ತೀನಿ. ಆತನ ಬುದ್ಧಿಯನ್ನು ಸರಿಪಡಿಸ್ತೀನಿ. ಗೋಚರ ಆಯ್ತಲ್ಲ. ಕೂಡ್ಲೆ ಬರ್ತಾನೆ ಅಂತ ಹೇಳಿಕ್ ಸಾಧ್ಯ ಆಗ್ಲಿಕ್ಕಿಲ್ಲ. ಸಮಯ ಸಂದರ್ಭ ಬೇಕು. ಅವನ ಮನಸ್ಸನ್ನು ಪರಿವರ್ತನೆ ಮಾಡ್ತೇನೆ. ಮಂಜಾತಿಗೆ ನಂದಿಕೇಶ್ವರ ಕಾಣಿಕೆಯನ್ನು ಕೊಟ್ಟು ಸಕಲ ಕೇಳಿಯಲ್ಲ ಆಯ್ತಾ? ಇರಿ ಒಂದ್ ನಿಮಿಷ ಕೇಳಿಯಲ್ಲ ಆಯ್ತಾ? ಕೇಳ್ತೇನೆ. ಕೇಳಿ ಆಯ್ತು. ಹಾ ಸರಿ. ಪ್ರಸಾದ ಇಡು, ಆಮೇಲೆ ತಗೊಳ್ತೀನಿ. ಅಲ್ಲೇ ಇಡು. ಮತ್ತೇನು ಕುಟುಂಬ ಮಕ್ಕಳು ಉದ್ಕ ಹಾಕ್ತೇನೆ. ಬಾ ಬಾ ಹೋಗಿ ಬದಿ.